ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 4. ಕುಶಲವರು ರಾಮಾಯಣವನ್ನು ಗಾನ ಮಾಡಿದುದು. ಈ ಪ್ರಕಾರ ರಾಮನು ರಾಜ್ಯಭಾರವನ್ನು ಮಾಡುತ್ತಿದ್ದ ಸಮಯದಲ್ಲಿ ಬ್ರಹ್ಮಜ್ಞಾನಿಯಾದ ವಾಲ್ಮೀಕಿ ಮಹರ್ಷಿಯು ವಿಚಿತ್ರವಾದ ಅರ್ಥಾಲಂಕಾರ ಶಬ್ದಾಲಂಕಾರಗಳಿಂದ ಕೂಡಿರುವ ಶ್ಲೋಕಗಳಿಂದ ಸಂಪೂರ್ಣವಾದ ರಾಮಚರಿತ್ರೆಯನ್ನು ರಚಿಸಿದನು. ಈ ಗ್ರಂಥದಲ್ಲಿ ಒಟ್ಟು 24,000 ಶ್ಲೋಕಗಳು, ಮೊದಲನೆಯ 6 ಕಾಂಡಗಳಲ್ಲಿ 500 ಸರ್ಗಗಳು, ಅನಂತರ ಉತ್ತರಕಾಂಡವೂ ಇದೆ. ಉತ್ತರಕಾಂಡದಲ್ಲಿ ರಾಮನ ಪಟ್ಟಾಭಿಷೇಕವಾದ ತರುವಾಯ ಅದುವರೆಗೂ ನಡೆದ ವೃತ್ತಾಂತಗಳು ಮಾತ್ರವಲ್ಲದೆ ಮುಂದೆ ನಡೆಯತಕ್ಕ ವಿಚಾರಗಳು ಇವೆ. ಇಂತಹ ಗ್ರಂಥವನ್ನು ರಚಿಸಿ ಮಹಾಪ್ರಾಜ್ಞನಾದ ವಾಲ್ಮೀಕಿ ಮುನಿಯು ಈ ಗ್ರಂಥವನ್ನು ಯಾರು ಬಾಯಿಪಾಠ ಮಾಡಿ ಹೇಳಬಲ್ಲರು ಎಂದು ಚಿಂತಿಸುತ್ತಿದ್ದನು. ಪರಮಾತ್ಮನ ಧ್ಯಾನದಲ್ಲೇ ನೆಟ್ಟ ಮನಸ್ಸುಳ್ಳ ಆ ಮಹರ್ಷಿಯು ಹೀಗೆ ಚಿಂತಿಸುತ್ತಿರಲಾಗಿ ಮುನಿವೇಷಧಾರಿಗಳಾಗಿ ಕುಶಲವರು ಬಂದು ಆತನ ಪಾದಗಳನ್ನು ಹಿಡಿದು ನಮಸ್ಕರಿಸಿದರು. ಧರ್ಮಜ್ಞರು, ಕೀರ್ತಿವಂತರು, ಮಧುರವಾದ ಶಾರೀರ ಸಂಪತ್ತುಳ್ಳವರು ಆಗಿ ತನ್ನ ಆಶ್ರಮದಲ್ಲೇ ವಾಸಿಸುತ್ತಿದ್ದ ಅಣ್ಣ ತಮ್ಮಂದಿರಾದ ಕುಶಲವರೆಂಬ ರಾಜಪುತ್ರರನ್ನು ಮಹರ್ಷಿಯು ಕಂಡನು. ಬುದ್ಧಿಶಾಲಿಗಳು, ವೇದಜ್ಞಾನವನ್ನು ಪಡೆಯುವುದರಲ್ಲಿ ತೀವ್ರವಾದ ಆಸಕ್ತಿಯುಳ್ಳವರು ಆದ ಅವರನ್ನು ಕಂಡು ವೇದಗಳ ಅರ್ಥವನ್ನೇ ಸಾರತಕ್ಕ ತನ್ನ ಗ್ರಂಥವನ್ನು ಜಗತ್ತಿಗೆ ಪ್ರಚುರಪಡಿಸಲು ಇವರೇ ಸಮರ್ಥರು ಎಂದು ನಿಶ್ಚಯಿಸಿದನು. ರಾಮಚರಿತ್ರೆಯನ್ನು ಬರೆದು ಪೂರೈಸಬೇಕೆಂಬ ತನ್ನ ಸಂಕಲ್ಪವನ್ನು ನೆರವೇರಿಸಿಕೊಂಡು ತನ್ನ ಪೂರ್ತಿ ಗ್ರಂಥಕ್ಕೆ ರಾಮಾಯಣವೆಂದು, ಸೀತಾಚರಿತ್ರೆ ಎಂದು, ರಾವಣ ವಧೆ ಎಂದು ಹೆಸರಿಟ್ಟನು. ಈ ಕಾವ್ಯವನ್ನು ಸಾಹಿತ್ಯಗಾನಗಳೆರಡಲ್ಲಿಯೂ 3 ವಿಧವಾದ ಮಧುರವಾದ ಧ್ವನಿಗಳಿಂದ ಕೂಡಿ ಷಡ್ಜಾತಿ ಸಪ್ತಸ್ವರಗಳಿಂದ ಮತ್ತು ಶ್ರುತಿ ವಲಯಗಳಿಂದ ಬದ್ಧವಾಗಿರುವಂತೆಯೂ ಶೃಂಗಾರ, ಕಾರುಣ್ಯ, ಹಾಸ್ಯ, ವೀರ, ಭಯಾನಕ, ರೌದ್ರ ಮುಂತಾದ ರಸಗಳಿಂದ ಕೂಡಿರುವಂತೆಯೂ ಆ ಬಾಲಕರಿಂದ ಗಾನ ಮಾಡಿಸಿದನು. ಆ ಬಾಲಕರಾದರೋ ಸಂಗೀತ ಶಾಸ್ತ್ರದ ಸಾರವನ್ನು ತಿಳಿದವರು, ತಾಳ ಲಯ ಜ್ಞಾನವುಳ್ಳವರು, ಇಂಪಾದ ಶಾರೀರವುಳ್ಳವರು ಆಗಿ ಗಂಧರ್ವರಂತೆ ಮನೋಹರವಾದ ರೂಪವುಳ್ಳ ಅಣ್ಣ ತಮ್ಮಂದಿರು. ಸೂರ್ಯ ಬಿಂಬದಿಂದಲೇ ಹುಟ್ಟಿದರೋ ಎಂಬಂತೆ ಪ್ರಕಾಶಮಾನರಾದ ಇಬ್ಬರ ಮೂರ್ತಿಗಳು ರಾಮನ ಶರೀರದಿಂದ ಜನಿಸಿದವರಾಗಿ ಉತ್ತಮವಾದ ರೂಪ ಲಕ್ಷಣಗಳಿಂದ ಯುಕ್ತರಾಗಿದ್ದರು. ಅವರ ಮಾತೆಲ್ಲ ಮಧುರವಾದ ಸ್ವರದಿಂದ ಕೂಡಿತ್ತು. ತತ್ವಜ್ಞರಾದ ಆ ರಾಜಪುತ್ರರಿಬ್ಬರು ಧರ್ಮಾರ್ಥಬೋಧಕವಾದ ಉತ್ತಮವಾದ ಆ ಚರಿತ್ರೆಯನ್ನು ದೋಷರಹಿತವಾದ ರೀತಿಯಲ್ಲಿ ಸಂಪೂರ್ಣವಾಗಿ ಬಾಯಿಪಾಠ ಮಾಡಿ ಋಷಿಗಳು, ಬ್ರಾಹ್ಮಣರೇ ಮೊದಲಾದವರು, ಸಾಧುಗಳು ಇವರು ನೆರೆದ ಸಭೆಯಲ್ಲಿ ವಾಲ್ಮೀಕಿಯು ಉಪದೇಶ ಮಾಡಿದ ರೀತಿಯಲ್ಲಿ ಇಬ್ಬರು ಒಟ್ಟಿಗೆ ಸೇರಿ ಹಾಡಿದರು. ಮಹಾತ್ಮರು, ಮಹಾಭಾಗ್ಯಶಾಲಿಗಳು, ಸರ್ವ ಲಕ್ಷಣಗಳಿಂದ ಕೂಡಿದವರು ಆದ ಆ ರಾಜಪುತ್ರರು ಒಂದಾನೊಂದು ಸಲ ಪರಮಾತ್ಮ ಧ್ಯಾನದಲ್ಲೇ ನಿರತರಾಗಿ ಕುಳಿತಿದ್ದ ಋಷಿಗಳ ಸಮ್ಮುಖದಲ್ಲಿ ಈ ಕಾವ್ಯವನ್ನು ಹಾಡಿದರು. ಅದನ್ನು ಕೇಳಿ ಋಷಿಗಳೆಲ್ಲರೂ ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ಆಶ್ಚರ್ಯದಿಂದ ಅವರನ್ನು ಕೊಂಡಾಡಿದರು. ಧರ್ಮವತ್ಸಲರಾದ ಆ ಮುನಿಗಳೆಲ್ಲರೂ ಈ ಶ್ಲೋಕಗಳ ಗಾನದ ಮಾಧುರ್ಯವು ಎಷ್ಟು ಉತ್ತಮವಾಗಿದೆ, ಆಯಾ ಕಥಾ ಸಂದರ್ಭದ ಭಾವಕ್ಕನುಗುಣವಾಗಿ ಮಧುರವಾದ ರಾಗದಿಂದಲೂ ಸ್ವರ ಸಂಪತ್ತಿನಿಂದಲೂ ಇವರು ಚೆನ್ನಾಗಿ ಹಾಡುತ್ತಿರುವುದರಿಂದ ಬಹಳ ಕಾಲದ ಹಿಂದೆ ನಡೆದ ಕಥೆಯಾದರೂ ಈಗ ಕಣ್ಣೆದುರಿಗೆ ಎಲ್ಲವೂ ನಡೆದಂತೆ ತೋರುತ್ತಿದೆ ಎಂದು ಗಾಯಕರಾದ ಆ ಕುಶಲವರನ್ನು ಕೊಂಡಾಡಿದರು. ಹೀಗೆ ತಪೋನಿಧಿಗಳಾದ ಆ ಮಹಾತ್ಮರಿಂದ ಕೊಂಡಾಡಲ್ಪಟ್ಟ ಆ ಬಾಲಕರು ಮತ್ತಷ್ಟು ಹೆಚ್ಚಾದ ಮಾಧುರ್ಯದಿಂದಲೂ ರಾಗದಿಂದಲೂ ಹಾಡಿದರು. ಹಾಡಿನಿಂದ ಸಂತೋಷಗೊಂಡ ಒಬ್ಬ ಮುನಿಯು ತಾನು ಕುಳಿತಿದ್ದಂತೆಯೇ ತನ್ನ ಕಲಶವನ್ನು ಅವರಿಗೆ ಕೊಟ್ಟು ಬಿಟ್ಟನು. ಮಹಾತ್ಮನಾದ ಮತ್ತೊಬ್ಬನು ನಾರು ಮುಡಿಯನ್ನು ಕೊಟ್ಟನು, ಮತ್ತೊಬ್ಬನು ಕೃಷ್ಣಾಜಿನವನ್ನು, ಒಬ್ಬನು ಯಜ್ಞೋಪವೀತವನ್ನು, ಒಬ್ಬನು ಕಮಂಡಲವನ್ನು, ಒಬ್ಬನು ಮೌಂಜೆಯನ್ನು, ಒಬ್ಬನು ದರ್ಭಾಸನವನ್ನು, ಮತ್ತೊಬ್ಬನು ಕೌಪೀನವನ್ನು, ಮತ್ತೊಬ್ಬನು ಕತ್ತೆಯನ್ನು, ಒಬ್ಬನು ಜಟೆಯನ್ನು ಕಟ್ಟಲು ಯೋಗ್ಯವಾದ ಹಗ್ಗವನ್ನು, ಒಬ್ಬನು ಯಜ್ಞಪಾತ್ರೆಯನ್ನು, ಒಬ್ಬನು ಕಟ್ಟಿಗೆಯ ಹೊರೆಯೊಂದನ್ನು, ಒಬ್ಬನು ಅತ್ತಿಯ ಮರದಿಂದ ಮಾಡಿದ ಆಸನವನ್ನು, ಈ ಪ್ರಕಾರ ಅವರವರಿಗೆ ತೋಚಿದ ಬಹುಮಾನಗಳನ್ನು ಪರಮ ಪ್ರೀತರಾಗಿ ಕೊಟ್ಟರು. ಕೆಲವರು ದೀರ್ಘಾಯುಷ್ಮಂತರಾಗಿರಿ ಎಂದು, ಮಂಗಳವಾಗಲೆಂದು ಆಶೀರ್ವದಿಸಿದರು. ವಾಲ್ಮೀಕಿ ಮುನಿಯಿಂದ ಹೇಳಲ್ಪಟ್ಟು ಶ್ರೇಷ್ಠರಾದ ಕವಿಗಳಿಗೆ ಆಧಾರ ವಸ್ತುವಾಗತಕ್ಕ ಆಯಸ್ಸನ್ನು, ಆರೋಗ್ಯವನ್ನು ಹೆಚ್ಚಿಸತಕ್ಕ, ಎಲ್ಲರ ಕಿವಿಗಳಿಗೂ ಇಂಪಾದ ಆಶ್ಚರ್ಯಜನಕವಾದ ಈ ಚರಿತ್ರೆಯನ್ನು ಗಾನ ವಿದ್ಯೆಯಲ್ಲಿ ಪಂಡಿತರಾದ ಕುಶಲವರು ಕ್ರಮಕ್ಕೆ ಅನುಗುಣವಾಗಿ ಹಾಡಿ ಮುಗಿಸಿದರು. ಹೀಗೆ ಆ ಗಾಯಕರು ಅಲ್ಲಲ್ಲೇ ಹಾಡುತ್ತಾ ಬರುತ್ತಿದ್ದು
ಅಯೋಧ್ಯ ನಗರಿಯ ರಾಜಮಾರ್ಗಗಳಲ್ಲಿಯೂ ಸಣ್ಣ ಸಣ್ಣ ಬೀದಿಗಳಲ್ಲಿಯೂ ಹಾಡುತ್ತಾ ಎಲ್ಲೆಡೆಗಳಲ್ಲಿಯೂ ಮೆಚ್ಚುಗೆಯನ್ನು ಪಡೆಯುತ್ತಿರಲು ಒಂದಾನೊಂದು ದಿನ ಅವರು ಭರತಾಗ್ರಜನಾದ ರಾಮನ ಕಣ್ಣಿಗೆ ಬಿದ್ದರು. ಶತ್ರುಂಜಯನಾದ ರಾಮನು ಅಣ್ಣ ತಮ್ಮಂದಿರಾದ ಆ ಕುಶಲವರನ್ನು ತನ್ನ ಅರಮನೆಗೆ ಕರೆಸಿಕೊಂಡು ಉಪಚರಿಸಿದನು. ಅನಂತರ ದಿವ್ಯವಾದ ಬಂಗಾರದ ಸಿಂಹಾಸನದಲ್ಲಿ ಕುಳಿತು ತಮ್ಮಂದಿರನ್ನು ಮಂತ್ರಿಗಳನ್ನು ಸಮೀಪದಲ್ಲಿ ಕುಳ್ಳಿರಿಸಿಕೊಂಡು ರೂಪ ಸಂಪನ್ನರಾದ ಆ ಬಾಲಕರನ್ನು ನೋಡುತ್ತಾ ತನ್ನ ಮೂವರು ತಮ್ಮಂದಿರನ್ನು ಕುರಿತು, ದೇವತೆಗಳಂತೆ ವರ್ಚಸ್ವಿಗಳಾದ ಇವರು ಹಾಡತಕ್ಕ ಸ್ವಾರಸ್ಯವಾದ ಪದಗಳಿಂದಲೂ ಅರ್ಥಗಳಿಂದಲೂ ತುಂಬಿರುವ ಈ ಚರಿತ್ರೆಯನ್ನು ಕೇಳಿರಿ ಎಂದು ನಿಷ್ಠೆಯಿಂದ ಹೇಳಿದನು. ರಾಮನಿಂದ ಆಜ್ಞಪ್ತರಾದ ಆ ಕುಮಾರರು ಸ್ವರಸಹಿತವಾಗಿ ಮಧುರವಾದ ರಾಗದಿಂದ ಅರ್ಥ ಸ್ವಾರಸ್ಯವೆಲ್ಲವೂ ವಿಶದವಾಗುವಂತೆ ಹಾಡಿದರು. ಅಲ್ಲಿ ನೆರೆದಿದ್ದ ಜನರಿಗೆ ಈ ಗಾನವು ಕರ್ಣಾನಂದಕರವಾದದ್ದು ಮಾತ್ರವಲ್ಲದೆ ಕಥಾ ಸ್ವಾರಸ್ಯವು, ವಿಶೇಷಾರ್ಥಗಳು ಹೃದಯಂಗಮವಾಗಿ ಎಲ್ಲರ ಅಂಗಾಂಗಗಳಲ್ಲಿಯೂ ಆನಂದವು ಮೂಡಿತು. ರಾಮನು ರಾಮ ಚಿಹ್ನೆಗಳಿಂದ ಶೋಭಿಸುತ್ತಿರುವ ಮಹಾತಪಸ್ವಿಗಳಾದ ಕುಶಲವರೆಂಬ ಈ ವಟುಗಳು ನನಗೂ ಕೂಡ ಶ್ರೇಯಸ್ಕರವಾದ ಮಹಾತ್ಮೆಯುಳ್ಳ ಚರಿತ್ರೆಯನ್ನು ಹೇಳುತ್ತಿದ್ದಾರೆ, ಕೇಳಿರಿ ಎಂದು ಸಭೆಯಲ್ಲಿದ್ದ ಜನರಿಗೆ ಹೇಳುತ್ತಾ ಪ್ರೋತ್ಸಾಹಿಸುತ್ತಿದ್ದನು. ಈ ಪ್ರಕಾರ ರಾಮನ ವಾಕ್ಯಗಳಿಂದ ಹುರಿದುಂಬಿದವರಾಗಿ ಆ ಗಾಯಕರು ಶಾಸ್ತ್ರ ದೃಷ್ಟಿಯನ್ನನುಸರಿಸಿ ಹಾಡುತ್ತಿರಲು ರಾಮನು ಅವರ ಗಾನದ